ಶಿಕ್ಷಣ ಇಲಾಖೆಗೆ ಮತ್ತೆ ಪೇಪರ್ ಲೀಕ್ ಅನ್ನೋ ಭೂತ ಕಾಡ್ತಾ ಇದೆ. ಇತ್ತೀಚಿನ ಡಿಜಿಟಲ್ ಯುಗದಲ್ಲಿ ಎಷ್ಟೇ ಮುನ್ನೆಚ್ಚರಿಕಾ ಕ್ರಮ ವಹಿಸಿದ್ರು ಲೇಖಾಸುರರು ಮಾತ್ರ ತಮ್ಮದೇ ಆದ ರೀತಿಯಲ್ಲಿ ಪೇಪರ್ ಮಾರಾಟ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ 30 ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಸೇಲ್ ಆಗ್ತಾ ಇದೆ. ಮೊನ್ನೆ ಪಿಯು, ಇವತ್ತು ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಲೀಕ್. 30 ರೂಪಾಯಿಗೆ ಸೇಲ್ ಆಗ್ತಿದೆ ಪ್ರಿಪರೇಟರಿ ಪೇಪರ್. ಸೇಲ್ 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 30 ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಸೇಲ್. ಅರೆ ಇದೇನಿದು, ಹೀಗೆ ಯಾಕೆ ಹೇಳ್ತಿದ್ದಾರೆ ಅಂತ ಪ್ರಶ್ನೆ ಮಾಡೋ ಮೊದಲು ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ಒಮ್ಮೆ ನೋಡಿ. ಎಸ್, ಇತ್ತೀಚಿನ ಡಿಜಿಟಲ್ ಯುಗದಲ್ಲಿ ಪಿಯು, ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಗಳು ಜಸ್ಟ್ 30 ರೂಪಾಯಿಗೆ ಸೇಲ್ ಆಗ್ತಿದ್ದಾವೆ. ಕಷ್ಟಪಟ್ಟು ಪರೀಕ್ಷೆ ಬರೆಯೋಕೆ ಸಾಧ್ಯವಾಗದ ಅವಿದ್ಯಾವಂತ ವಿದ್ಯಾರ್ಥಿಗಳು 30 ರೂಪಾಯಿ ಕೊಟ್ಟು ಪ್ರಶ್ನೆ ಪತ್ರಿಕೆ ಖರೀದಿ ಮಾಡಿ ಪರೀಕ್ಷೆ ಬರಿತಾ ಇದ್ದಾರೆ. ಪರೀಕ್ಷೆ ನಡೆಯುವ 1.5 ಗಂಟೆ ಮುಂಚೆ UPIನಲ್ಲಿ 30 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಆ ದಿನದ ಪೇಪರ್ ಲಿಂಕ್ ಅನ್ನ ಶೇರ್ ಮಾಡ್ತಿದ್ದಾರೆ ಲೀಕಾಸುರರು. ವರ್ಷವಿಡೀ ಶ್ರಮಪಟ್ಟು ಓದೋ ಮಕ್ಕಳಿಗೆ ವಂಚನೆ ಆಗ್ತಿದ್ದು ಗೊತ್ತಿದ್ರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಪ್ರಶ್ನೆ ಪತ್ರಿಕೆ ಲೀಕ್ ತಡೆಗಟ್ಟಲು ಮೊಬೈಲ್ ಮೂಲಕ ಪ್ರಶ್ನೆ ಪತ್ರಿಕೆ ಕಳಿಸುವ ವಿಧಾನ ಅನುಸರಿಸಲಾಗ್ತಾ ಇದೆ. ಆದರೂ ಲೀಕ್ ಆಗ್ತಿರೋದು ನಿಜಕ್ಕೂ ಆತಂಕದ ವಿಚಾರ. ಪ್ರಶ್ನೆ ಪತ್ರಿಕೆ ಯಾರ ಮೊಬೈಲ್ ಕೋಡ್ನಿಂದ ಹರಿದಾಡಿದೆ ಎಂದು ಗೊತ್ತಾಗಿದೆ. ಮತ್ತೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳೋ ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳ್ತಿದ್ದಾರೆ. ಯಾವುದೇ ಥರದ ಪ್ರಶ್ನೆ ಸೋರಿಕೆ ಅಂದರೆ ಅದು ಪ್ರಿಪ್ರೇಟರಿದು. ಅದನ್ನು ಮೊಬೈಲ್ ಮೂಲಕನೇ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹೆಡ್ಸಿಗೆ ಕಳಿಸ್ಕೊಡ್ತಾರೆ. ಅದು ಶಿವಮೊಗ್ಗ ಮತ್ತು ಗುಲ್ಬರ್ಗಾದಲ್ಲಿ ಪ್ರಿಪ್ರೇಟೆಡ್ ಇದೆ, ಫೈನಲ್ ಅಲ್ಲ, ನೀವು ತಿಳ್ಕೊಳ್ಳಿ, ಅದು ಕನ್ಫ್ಯೂಷನ್ ಆಗಬಾರ್ದು. ಸೊ ಅದು ಯಾವ ಹಂತದಲ್ಲಾಗಿದೆ, ಎಲ್ಲಾಗಿದೆ ಅನ್ನೋದನ್ನ ಅದು ಮಾಧ್ಯಮದಲ್ಲಿ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಇಷ್ಟು ವರ್ಷ ಏನಾಗೋದು, ಎಲ್ಲಿ ಸೋರಿಕೆ ಆಗುತ್ತೆ, ಯಾರು ಮಾಡಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಇರಲ್ಲ. ಈ ಸತಿ ಏನಂದರೆ ಅದಕ್ಕೊಂದು ಕೋಡ್ ಇದೆ, ಆ ಕೋಡಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆ ಕೋಡಲ್ಲಿ ಗೊತ್ತಾಗಿದ್ರೆ ಅವ್ರನ್ನ ಆಮೇಲೆ ಆಕ್ಷನ್ ತಗೊಳ್ಳೋದಕ್ಕಾಗಲೇ ಹೇಳಾಯಿತು. ಯಾವಾಗ ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಿದ್ದಂತೆ ಶಿಕ್ಷಣ ಇಲಾಖೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡುವ ಕೆಲಸ ಮಾಡಿದೆ. ಇನ್ನು ಇನ್ಸ್ಟಾಗ್ರಾಂನಲ್ಲಿ ಪೇಪರ್ ಲೀಕ್ ಎನ್ನುವ ಪೇಜ್ ಮೂಲಕ ಪೇಪರ್ ಹಂಚುತ್ತಿದ್ದ ಪೇಜ್ ಕೂಡ ಬ್ಲಾಕ್ ಆಗಿದ್ದು, ಹಣದಾಸೆಗೆ ವಾಮಮಾರ್ಗ ಹಿಡಿದಿದ್ದವರಿಗೆ ಇದೀಗ ನಡುಕ ಶುರುವಾಗಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.